ನಿಮ್ಮೆಲ್ರಿಗೂ ಒಂದು ವಿಷಯ ಗೊತ್ತಿರಲಿ, ಟ್ರಂಪ್ ವೈಟ್ ಹೌಸ್ ನಲ್ಲಿ UFC ಇವೆಂಟ್ ನ ಮಾಡ್ತಾ ಇದ್ದಾರೆ. ಈ UFC ಇವೆಂಟ್ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಸೊ ಡಾನಾ ವೈಟ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಟ್ರಂಪ್ಗೆ ಈ ಕಾಂಬ್ಯಾಟ್ ರಿಲೇಟೆಡ್ ಸ್ಪೋರ್ಟ್ಸ್ ಮೇಲೆ ಸಿಕ್ಕಾಪಟ್ಟೆನೆ ಮೊದಲಿಂದನೂ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಮುಂಚೆನೂ ಅಷ್ಟೇ ಈ ಬಾಕ್ಸಿಂಗ್ ಇವೆಂಟ್ ಆಗಿರ್ಬೋದು, ಮತ್ತೆ WWE ಇವೆಂಟ್ ಆಗಿರ್ಬೋದು, ಇವಾಗಲೂ ಅಷ್ಟೇ ಮೇಜರ್ಲಿ UFC ಇವೆಂಟ್ಸ್ ನ ಮಿಸ್ ಮಾಡದೆ ಅಟೆಂಡ್ ಮಾಡ್ತಿರ್ತಾರೆ. ಸೊ ಅವರು ಒಂದು ಆಫರ್ ಕೊಟ್ಟಿದ್ರು ಡಾನಾ ವೈಟ್ಗೆ, ವೈಟ್ ಹೌಸ್ ನಲ್ಲಿ ಒಂದು ಬಿಗ್ UFC ಇವೆಂಟ್ ನ ಮಾಡಬೇಕು ಅಂತ. ಸೊ ಈ ಇವೆಂಟ್ ನ ವೈಟ್ ಹೌಸ್ ಅಲ್ಲಿ ಏನಕ್ಕೆ ಹೋಸ್ಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಅಮೆರಿಕಾಗೆ 250 ವರ್ಷ ಆಗಿದೆ ಸ್ವತಂತ್ರ ಸಿಕ್ಕಿ. ಆ ಖುಷಿಗೆ ವೈಟ್ ಹೌಸ್ ಅಲ್ಲಿ UFC ಇವೆಂಟ್ ನ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅಫಿಷಿಯಲಿ ಕನ್ಫರ್ಮ್ ಆಗಿದೆ, ಬಟ್ ಫೈಟರ್ಸ್ ಯಾರು ಅಂತ ಇನ್ನ ಕನ್ಫರ್ಮ್ ಆಗಿಲ್ಲ. ಜಾನ್ ಜೋನ್ಸ್ ರಿಟೈರ್ಡ್ ಆಗಿದ್ರು, ಅವರು ಟಾಮ್ ಆಸ್ಪಿನಲ್ ಜೊತೆ ಫೈಟ್ ಮಾಡಬೇಕಿತ್ತು. ಅವರು ಫೈಟ್ ನ ಆಕ್ಸೆಪ್ಟ್ ಮಾಡದೆ ರಿಟೈರ್ಮೆಂಟ್ ತಗೊಂಡಿದ್ರು. ಈ ಅನೌನ್ಸ್ಮೆಂಟ್ ಆಗ್ತಾ ಇದ್ದಂಗೆನೆ ರಿಟೈರ್ಮೆಂಟ್ ಇಂದ ಬಂದಿದ್ದೀನಿ, ಬಂದು ಫೈಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೀನಿ ಅಂತ ಹೇಳಿದ್ರು. ಟಾಮ್ ಆಸ್ಪಿನಲ್ ಆಲ್ಮೋಸ್ಟ್ 2 years ವೇಟ್ ಮಾಡಿದ್ರು ಬೇರೆ ಯಾವುದೇ ಫೈಟ್ ತಗೊಳ್ದೇನೆ. ಆದ್ರೆ ಇವಾಗ ಅವರು ಟಾಮ್ ಆಸ್ಪಿನಲ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಈ ಫೈಟ್ ಮೇಲೆ. ಅವ್ರಿಗೆ ಇಷ್ಟೊಂದು ವರ್ಷ ವೇಟ್ ಮಾಡಿಸಿ ಮತ್ತೆ ಇವಾಗ ಸಡನ್ ಆಗಿ ಬಂದ್ ಫೈಟ್ ಮಾಡ್ತೀನಿ ಅಂದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಂತ. ಕಾನರ್ ಮೆಗ್ರೆಗರ್ ಮತ್ತೆ ಮೈಕಲ್ ಚಾಂಡ್ಲರ್ ಕೂಡ ಫೈಟ್ ಮಾಡಬೇಕಿತ್ತು. ಸೊ ಸೇಮ್ ಸಿನಾರಿಯೋ. ಸೊ ಕಾನರ್ ಮೆಗ್ರೆಗರ್ ಆಲ್ಸೋ ಮೈಕಲ್ ಚಾಂಡ್ಲರ್ಗೆ ಆಲ್ಮೋಸ್ಟ್ 1.5 ವರ್ಷದಿಂದ ಚೆಳ್ಳೆ ಅಂತ ತಿನ್ನಿಸ್ತಾನೆ ಇದ್ದಾರೆ, ಇವಾಗ ಫೈಟ್ ಆಡ್ತೀನಿ ಅವಾಗ ಫೈಟ್ ಆಡ್ತೀನಿ ಅಂತ. ಇವನ್ ನಾವು ಅಷ್ಟೇ ಫ್ಯಾನ್ಸ್ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು ಕಾನರ್ ಆಕ್ಟೋಗನ್ಗೆ ಬರ್ತಾರೆ ಅಂತ. ಬಟ್ ಇದುವರೆಗೂ ಬಂದಿಲ್ಲ. ಕಾಲ್ ಮುರಿದು ಹಾಕೊಂಡ್ಮೇಲೆ ಅವ್ರು ಹೇಳ್ತಾ ಇದ್ರು ಮೈಕಲ್ ಚಾಂಡ್ಲರ್ ಜೊತೆ ನಾನು ಫೈಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೀನಿ ವೈಟ್ ಹೌಸ್ ಅಲ್ಲಿ ಅಂತ. ನೋಡ್ಬೇಕು ಏನಾಗುತ್ತೆ ಅಂತ. ಯಾಕಂದ್ರೆ ಯುಸಾಡಾ ಅಂತ ಗೊತ್ತಿರಬೇಕು ನಿಮ್ಗೆ, ಅದು ಡ್ರಗ್ ಟೆಸ್ಟಿಂಗ್ ಪೋಲ್. UFC ನಲ್ಲಿ ಯಾರೆಲ್ಲ ಫೈಟರ್ಸ್ ಇದ್ರಲ್ಲ ಅವರೆಲ್ಲರೂ ಈ ಡ್ರಗ್ ಟೆಸ್ಟ್ ನ ತಗೊಳ್ಳೇಬೇಕು. ಸೊ ಯಾವಾಗ ಬೇಕಾದ್ರೂ ಬರ್ಬೋದು, ಮಧ್ಯರಾತ್ರಿ 2 ಗಂಟೆಗೆ ಬರ್ಬೋದು, 3 ಗಂಟೆಗೆ ಬರ್ಬೋದು, ಇಲ್ಲ ಅವರೆಲ್ಲೋ ಬೇರೆ ಊರಲ್ಲಿ ಇದ್ರು ಅವ್ರು ಹೇಳ್ಬೇಕು ನಾನು ಎಲ್ಲಿದ್ದೀನಿ ಅಲ್ಲಿಗೆ ಬನ್ನಿ ಅಂತ. ಯಾರು ಡ್ರಗ್ ಟೆಸ್ಟ್ ಅಲ್ಲಿ ಫೇಲ್ ಆಗ್ತಾರೆ ಅವರು UFC ನಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ. ಅವ್ರು ಏನ್ ಚೆಕ್ ಮಾಡ್ತಾರೆ ಅಂತ ಅಂದ್ರೆ ಏನಾದ್ರು ಸ್ಟೆರಾಯ್ಡ್ ತಗೊಂಡಿದಾರಾ, ಇಲ್ಲ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಡ್ರಗ್ ತಗೊಂಡಿದಾರಾ, ಇಲ್ಲ ಯಾವುದೇ ರೀತಿ ಡ್ರಗ್ಸ್ ಗೆ ಅಡಿಕ್ಷನ್ ಆಗಿದಾರಾ ಅನ್ನೋದನ್ನ ಬ್ಲಡ್ ಚೆಕ್ಅಪ್ ಮಾಡಿ ಅವರು ತಿಳ್ಕೊಳ್ತಾರೆ. ಅದ್ರಲ್ಲಿ ಏನಾದ್ರು ಫೇಲ್ ಆದ್ರೆ ಕಾಂಟ್ರಾಕ್ಟ್ ಇಂದ ಹೊರಗಡೆ ಆಗ್ತಾರೆ, ಇಲ್ಲಾಂದ್ರೆ ಆ ಫೈಟ್ ಇಂದ ಸಸ್ಪೆಂಡ್ ಮಾಡ್ತಾರೆ. ಸೊ ಕಾನರ್ ಮೆಗ್ರೆಗರ್ ಹಿ ಇಸ್ ರೆಡಿ ಟು ಟೇಕ್ ಡ್ರಗ್ ಟೆಸ್ಟ್ ಅಂತ ಹೇಳ್ತಿದ್ರು. ನೋಡ್ಬೇಕು ಏನಾಗುತ್ತೆ ಅಂತ. ಒಂದ್ ಮಾತಾಗ್ತಾ ಇತ್ತು ರೀಸೆಂಟ್ ಲೈಕ್ ಒಂದು 6 months ಬ್ಯಾಕ್, ಜೆಫ್ ಬೆಜೋಸ್ ಮತ್ತೆ ಮಾರ್ಕ್ ಜುಕರ್ಬರ್ಗ್ ಅವರಿಬ್ರು ಫೈಟ್ ಆಡ್ತೀನಿ ಅಂತ ಹೇಳಿದ್ರು. ಬಿಟ್ವೀನ್ ಟ್ರಿಲಿಯನಿಯರ್ಸ್ ಅಂತ ಒಂದು ಟಾಕ್ ಆಗ್ತಾ ಇತ್ತು. ಪರ್ಸನಲಿ ನಾನು ಯಾಕೆ ಫೈಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ, ಜೆಫ್ ಬೆಜೋಸ್ ಮತ್ತೆ ಮಾರ್ಕ್ ಜುಕರ್ಬರ್ಗ್ ಅವರಿಬ್ರು ಫೈಟ್ ಆಡ್ತೀನಿ ಅಂತ ಹೇಳಿದ್ರು. ಅವರಿಬ್ರದ್ದು ಫೈಟ್ ಆದರೆ ವೈಟ್ ಹೌಸಲ್ಲಿ ಇಟ್ ವಿಲ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಫೈಟ್ ಇನ್ ದ ಹಿಸ್ಟ್ರಿ ಅಂತ ಹೇಳ್ಬೋದು. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೀವು ಅನ್ಕೊಂಡಿದ್ದೀನಿ. ಸೊ ನೀವು ಯಾವ ಫೈಟ್ ನೋಡಬೇಕು ಅಂತ ಅನ್ಕೊಂಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಆ ಫೈಟ್ ಇದ್ದಿದ್ದು ಬಿಟ್ವೀನ್ ಇಲಾನ್ ಮಸ್ಕ್ ಮತ್ತೆ ಮಾರ್ಕ್ ಜುಕರ್ಬರ್ಗ್ ಮಧ್ಯ. ಇಲಾನ್ ಮಸ್ಕ್ ಅಂತ ಹೇಳೋದಕ್ಕೆ ಜೆಫ್ ಬೆಜೋಸ್ ಅಂತ ಹೇಳ್ಬಿಟ್ಟೆ. ಈ ಫೈಟ್ಗೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ.